ನಮಸ್ಕಾರ ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿನ ಕೆಲವು ಪ್ರಮುಖ ಕಂಪನಿಗಳ ಅಪ್ಡೇಟ್ಗಳಿವೆ. ಮೊದಲನೇ ಸುದ್ದಿ ರಿಯಲ್ ಎಸ್ಟೇಟ್ ಕ್ಷೇತ್ರದ ಪ್ರಮುಖ ಕಂಪನಿಯಾದ ಬ್ರಿಗೇಡ್ ಎಂಟರ್ಪ್ರೈಸಸ್ನಿಂದ ಬಂದಿದೆ. ಬ್ರಿಗೇಡ್ ಗ್ರೂಪ್ ಚೆನ್ನೈನಲ್ಲಿ ಬ್ರಿಗೇಡ್ ಮಾರ್ಗನ್ ಹೈಟ್ಸ್ ಎಂಬ ಬೃಹತ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದೆ. 14.7 ಎಕರೆ ವಿಸ್ತೀರ್ಣದ ಈ ಪ್ರಾಜೆಕ್ಟ್ನ ಒಟ್ಟು ಅಭಿವೃದ್ಧಿ ಮೌಲ್ಯ ಬರೋಬ್ಬರಿ 2100 ಕೋಟಿ ರೂಪಾಯಿಗಳು. ಈ ಸುದ್ದಿಯಿಂದಾಗಿ ಬ್ರಿಗೇಡ್ ಷೇರು ಇಂದು 0.81% ಏರಿಕೆ ಕಂಡಿದೆ. ಮುಂದಿನ ಸುದ್ದಿ ಫಾರ್ಮಾ ವಲಯದಿಂದ. ಎಂಕ್ಯೂರ್ ಫಾರ್ಮಾಸ್ಯುಟಿಕಲ್ಸ್ ಜುವೆಂಟಸ್ ಹೆಲ್ತ್ಕೇರ್ ಕಂಪನಿಯಲ್ಲಿ ಉಳಿದಿದ್ದ 20.42% ಷೇರುಗಳನ್ನು ಖರೀದಿಸಲು ಮುಂದಾಗಿದೆ. ಇದಕ್ಕಾಗಿ 724.9 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಿದ್ದು, ಈ ಖರೀದಿಯ ನಂತರ ಜುವೆಂಟಸ್ ಹೆಲ್ತ್ಕೇರ್ ಎಂಕ್ಯೂರ್ನ ಸಂಪೂರ್ಣ ಒಡೆತನದ ಅಂಗಸಂಸ್ಥೆಯಾಗಲಿದೆ. ಈ ಬೆಳವಣಿಗೆಯ ನಡುವೆ ಎಂಕ್ಯೂರ್ ಷೇರು ಇಂದು 0.99%ನಷ್ಟು ಇಳಿಕೆ ಕಂಡಿದೆ. ಈಗ ಒಂದು ಬ್ರೇಕಿಂಗ್ ಸುದ್ದಿ. ಸೋಲಾರ್ ಎನರ್ಜಿ ಕ್ಷೇತ್ರದ ದೈತ್ಯ ಕಂಪನಿ ವಾರಿ ಎನರ್ಜಿಸ್ ಬಗ್ಗೆ. ಕಂಪನಿಯು ತನ್ನ ಒಡಿಶಾ ಸೋಲಾರ್ ಪ್ರಾಜೆಕ್ಟ್ ಯಾವುದೇ ಅಡೆತಡೆ ಇಲ್ಲದೆ ಸರಿಯಾಗಿ ನಡೆಯುತ್ತಿದೆ ಎಂದು ಖಚಿತಪಡಿಸಿದೆ. ನಿರ್ಮಾಣ ಕಾರ್ಯ ಚಾಲ್ತಿಯಲ್ಲಿದ್ದು, ಅಗತ್ಯವಿರುವ ಕಾಂಟ್ರಾಕ್ಟ್ಗಳು ಕೂಡ ಸಿಕ್ಕಿವೆ ಎಂದು ಕಂಪನಿ ತಿಳಿಸಿದೆ. ಈ ಸಕಾರಾತ್ಮಕ ಸುದ್ದಿಯಿಂದಾಗಿ ವಾರಿ ಎನರ್ಜೀಸ್ ಷೇರು ಇಂದು ಮಾರುಕಟ್ಟೆಯಲ್ಲಿ ಅಕ್ಷರಶಃ ಧೂಳೆಬ್ಬಿಸಿದೆ. ಬರೋಬ್ಬರಿ 11.9% ಭಾರೀ ಏರಿಕೆ ಕಂಡಿದೆ. ಇದು ಹೂಡಿಕೆದಾರರಿಗೆ ಖುಷಿ ಕೊಟ್ಟಿರುವ ಸುದ್ದಿ. ಮುಂದಿನ ಸುದ್ದಿ ಬ್ಯಾಂಕಿಂಗ್ ವಲಯದಿಂದ. ಸಾರ್ವಜನಿಕ ವಲಯದ ಬ್ಯಾಂಕಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಂಡವಾಳವನ್ನು ಸಂಗ್ರಹಿಸಲು ಯೋಜನೆ ರೂಪಿಸುತ್ತಿದೆ. ಇದಕ್ಕಾಗಿ ಜೂನ್ 25, 2025ರಂದು ನಡೆಯಲಿರುವ ಬೋರ್ಡ್ ಮೀಟಿಂಗ್ನಲ್ಲಿ ಪಬ್ಲಿಕ್ ಇಶ್ಯೂ ಮೂಲಕ ಹಣಕಾಸು ಸಂಗ್ರಹಿಸುವ ಬಗ್ಗೆ ಚರ್ಚೆ ನಡೆಸಲಿದೆ. ಈ ಸುದ್ದಿಯ ಪರಿಣಾಮವಾಗಿ ಯೂನಿಯನ್ ಬ್ಯಾಂಕ್ ಷೇರು ಇಂದು 2.72%ನಷ್ಟು ಏರಿಕೆ ದಾಖಲಿಸಿದೆ. ಮತ್ತು ಕೊನೆಯದಾಗಿ ಮಾಧ್ಯಮ ಕ್ಷೇತ್ರದ ಪ್ರಮುಖ ಕಂಪನಿ ಸನ್ ಟಿವಿ ನೆಟ್ವರ್ಕ್ ಬಗ್ಗೆ ಒಂದು ಅಪ್ಡೇಟ್. ದಯಾನಿಧಿ ಮಾರನ್ ಅವರಿಂದ ಬಂದಿರುವ ಲೀಗಲ್ ನೋಟಿಸ್ಗೆ ಕಂಪನಿ ಪ್ರತಿಕ್ರಿಯೆ ನೀಡಿದೆ. ಇದು ಸಂಪೂರ್ಣವಾಗಿ ಕೌಟುಂಬಿಕ ವಿಷಯವಾಗಿದ್ದು, ಇದರಿಂದ ನಮ್ಮ ಕಂಪನಿಯ ವ್ಯವಹಾರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಎಂದು ಸನ್ ಟಿವಿ ಸ್ಪಷ್ಟಪಡಿಸಿದೆ. ಈ ಸ್ಪಷ್ಟನೆಯ ಹೊರತಾಗಿಯೂ ಸನ್ ಟಿವಿ ಷೇರು ಇಂದು 0.71%ನಷ್ಟು ಕುಸಿತ ಕಂಡಿದೆ. ಸ್ನೇಹಿತರೆ, ಇವು ಇಂದಿನ ಕೆಲವು ಪ್ರಮುಖ ಕಾರ್ಪೊರೇಟ್ ಸುದ್ದಿಗಳಾಗಿದ್ದವು. ಈ ಎಲ್ಲ ಬೆಳವಣಿಗೆಗಳು ಆಯಾ ಕಂಪನಿಗಳ ಷೇರುಗಳ ಮೇಲೆ ಹೇಗೆ ಪರಿಣಾಮ ಬೀರಿವೆ ಎಂದು ನೋಡಿದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾರುಕಟ್ಟೆ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.